ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ. ಕುಮಾರಗೌಡ ಮತ್ತು ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದು ನಿಜ. ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ. ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ. ಏನಕ್ಕೆ ಸರ್ ಪ್ರತಾಪ್ ಸಿಂಹ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಜಿಲ್ಲೆ? ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮಗನ್ನಿಸ್ಬೋದು. ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗೆ ಅಷ್ಟೇ ಸೀಮಿತ ಅಲ್ಲ. ಇದು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷದ ಸೂಚನೆಯಂತೆ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರುಗಳ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ. ಅದನ್ನು ಮುಂದುವರಿಸಲಿ ಅಂತೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಈಗಲೂ ಸಹ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾರಿಗೆ ಯಾರು ಕಡೆಗಣಿಸ್ತಾ ಇದ್ದಾರೆ? ಯಾರೂ ಕಡೆಗಣಿಸ್ತಾ ಇಲ್ಲ. ಆ ಥರ ಅವ್ರು ಯಾವಾಗ ಹೇಳಿದ್ದಾರೆ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತ? ಈಗ ಸಭೆಗಳಿಗಾಗ್ಬೋದು, ಇಲ್ಲ, ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗಮನಕ್ಕೆ ತಗೊಂಡಿದ್ದೀವಿ. ಮತ್ತು ನಮ್ಮ ಎಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ರು. ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ನು ಸಹ ರಾಜ್ಯಕ್ಕೆ ವರದಿ ಆಗಿದೆ. ಅದರಿಂದ ಅವ್ರಿಗೆ ಕಡೆಗಣಿಸುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ಅವ್ರು ಇನ್ನೊಂದು ಕಡೆ ಹೋರಾಟ ಮಾಡ್ತಾರೆ. ಅದು ಯಾರೂ ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾನು ಮಾಡ್ತೀನಿ. ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರಾದರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ. ಎಲ್ಲ ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸಾಕಷ್ಟು ಜನ ಕಾರ್ಯಕರ್ತರು ಹೋಗಿದ್ದಾರೆ, ಮುಖಂಡರುಗಳಿದ್ದಾರೆ. ಈಗ ಯಾರೋ ಒಬ್ಬರು ಮುಖಂಡರು ಹೋಗ್ತಾರೆ ಅಂದರೆ ಅವರಿಂದ ಒಂದಷ್ಟು ಜನ ಹೋಗ್ತಾರೆ. ಅದಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಾಗಬಾರ್ದು ಅಂತಕ್ಕಂಥ ಒತ್ತಾಯ ನಂದು ಇದೆ. ಮುಂದಿನ ದಿನಗಳಲ್ಲಿ ಅದಾಗದೇ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಆ ವ್ಯವಸ್ಥೆಗಳನ್ನ ಮತ್ತೆ ಅವರು ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಧರಣಿ ಮಾಡೋದು, ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ. ಮತ್ತು ಆ ಥರ ಆಗದೇ ರೀತಿಯಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟು ಆ ಪಕ್ಷದ ಒಂದು ಅಡಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ. ನೋಡಿ, ಈ ಹಿಂದಿನಿಂದಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೂ ಸಹ ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ನಾವು ಮಾಡಿದ್ದು. ಕಾರಣ ಅದರಿಷ್ಟೇ, ಮೈಸೂರಿನಲ್ಲಿ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವೊಂದು ಹೋರಾಟವನ್ನು ನಾವು ಮಾಡಿದ್ದೆ ಹಿಂದಿಂದ. ಇವತ್ತು ಇಡಿ ಅವರು ಸುಮಾರು 142 ಸೈಟ್ಗಳಿಗೆ 300 ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥ ಮೌಲ್ಯ ಅವರು ನಿರ್ಧರಿಸಿದ್ದಾರೆ. ಅದು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು 12 ಕೋಟಿ ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಲೂಟಿ ಮಾಡಿದ್ದಾರೆ ಅಂದ ತಕ್ಷಣ ಅತಿ ಕಠಿಣವಾಗಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಮೈಸೂರು ಮೂಲದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. 101 ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ 987 932 ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ. 50-50 ಅಂತೇಳಿ ಅವರ ಅಧಿಕಾರಿಗಳು ವರದಿ ಕೊಟ್ಟಿರೋದು, ಸರ್ಕಾರ ಅಧಿಕಾರಿಗಳು. ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ? ಅಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸೋದಿಲ್ವಾ? ಅಟ್ಲೀಸ್ಟ್ ಅಕ್ರಮ ಆಗಿದೆ ಇಲ್ಲೋ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ನಿರ್ಧರಿಸಿದೆ. ಯಾವ ಅಧಿಕಾರಿಗಳು ಅವರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ, ಅದರಿಂದ ಒಂದಷ್ಟು ದುಡ್ಡಿನ ಒಂದು ವ್ಯವಹಾರಗಳು ಸಹ ನಡೆದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಗಮನ ಸೆಳೆದಿದ್ದಾರೆ. ಆದರೆ ನಾನು ಒತ್ತಾಯ ಮಾಡೋದು ಇಷ್ಟೇ ಮುಖ್ಯಮಂತ್ರಿಗಳಿಗೆ, ನೀವು ಏನು 14 ಸೈಟ್ ನಿವೇಶನಗಳನ್ನ ವಾಪಸ್ ಕೊಟ್ಟ ದಿನವೇ ನೀವು ಕೂಡಲೇ 900 ಎಷ್ಟು ಚಿಲ್ಲರೆ ಸೈಟ್ ಇದೆ ಅಷ್ಟಿಗೂ ಸಹ ತನಿಖೆ ಆಗಬೇಕಂತ ಒತ್ತಾಯ ನೀವು ಯಾಕೆ ಮಾಡಲಿಲ್ಲ? ಯಾತಕ್ಕೆ ಈ ಅಧಿಕಾರಿಗಳಿಗೆ 12 ಕೋಟಿ ಹೋದಾಗ ಖಡಕ್ಕಾಗಿ ನೀವು ಹೇಳ್ತೀರಿ? ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು ಅದರಿಂದ ಅಲ್ಲಿ ಅಕ್ರಮ ಮಾಡಿರೋದ್ರಿಂದ ಅವ್ರ ಪಠಾಣಗಳಿದ್ದಾರೆ, ಅವ್ರ ಪಕ್ಷದ ಮುಖಂಡರುಗಳಿದೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಹೋರಾಟ ಏನು ಸರ್ ಮುಂದೆ ಅಂತ? ಅಲ್ಲ, ಹೋರಾಟ ಇದ್ದೇ ಇದೆ ನಿರಂತರವಾಗಿ. ಈಗಾಗಲೇ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಸಭೆ ಸಮಾರಂಭಗಳ ಮೂಲಕ ಹೋರಾಟಗಳನ್ನ ಮಾಡಿದ್ದು. ಕಾನೂನಾತ್ಮಕವಾಗಿ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾಯಿದ್ದೀವಿ. ನನಗೆ ಒಂದು ಅರ್ಜಿ ಕೊಟ್ಟಿದ್ದು ನಿಜ. ಕುಮಾರಗೌಡ ಮತ್ತು ಪ್ರೇಮ್ ಕುಮಾರ್ ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದು ನಿಜ. ಅರ್ಜಿನ ನಾನು ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಸಹ ನಿಜ ಆಗಿದೆ. ಅಷ್ಟು ವಿಷಯ ಮಾತ್ರ ನನಗೆ ಗೊತ್ತಿದೆ. ಏನಕ್ಕೆ ಸರ್ ಪ್ರತಾಪ್ ಸಿಂಹ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಜಿಲ್ಲೆ? ಟಾರ್ಗೆಟ್ ಅಂತ ಯಾರೂ ಸಹ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೆಲವು ಅವರ ನೀತಿಗಳಿಂದ ಅದು ಟಾರ್ಗೆಟ್ ಅಂತ ನಿಮಗನ್ನಿಸ್ಬೋದು. ಪಕ್ಷ ಒಂದು ಶಿಸ್ತಿನ ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಏನು ಸಂಸದರು ಹೇಳೋದು ರೀತಿ ಕೇವಲ ಪ್ರತಾಪ್ ಸಿಂಹಂಗೆ ಅಷ್ಟೇ ಸೀಮಿತ ಅಲ್ಲ. ಇದು
ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರಮುಖರುಗಳಿಗೂ ಸಹ ಸೀಮಿತ ಆಗಿರ್ತಕ್ಕಂಥ ವಿಷಯ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷದ ಸೂಚನೆಯಂತೆ ಕೆಲಸ ಮಾಡಬೇಕಾದಂಥದ್ದು ಕಾರ್ಯಕರ್ತರ ಯಾವುದೇ ಮುಖಂಡರುಗಳ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿ ಒಳಗಡೆ. ಅದನ್ನು ಮುಂದುವರಿಸಲಿ ಅಂತೇಳಿ ಪ್ರತಾಪ್ ಸಿಂಹ ಅವ್ರಿಗೆ ಈಗಲೂ ಸಹ ನಾನು ಮನವಿ ಮಾಡ್ತಾಯಿದ್ದೀನಿ. ಕಡೆಗಣಿಸ್ತಿದ್ದೀರಿ ಅಂತ ಹೇಳಿ ಸರ್. ಯಾರಿಗೆ ಯಾರು ಕಡೆಗಣಿಸ್ತಾ ಇದ್ದಾರೆ? ಯಾರೂ ಕಡೆಗಣಿಸ್ತಾ ಇಲ್ಲ. ಆ ಥರ ಅವ್ರು ಯಾವಾಗ ಹೇಳಿದ್ದಾರೆ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತ? ಅಲ್ಲ, ಈಗ ಸಭೆಗಳಿಗಾಗ್ಬೋದು, ಇಲ್ಲ, ಎಲ್ಲ ಸಭೆಗಳಿಗೆ ಮೊನ್ನೆ ನಡೆದಂಥ ಕೋರ್ ಕಮಿಟಿನಲ್ಲೂ ಸಹ ಅವ್ರನ್ನ ಗಮನಕ್ಕೆ ತಗೊಂಡಿದ್ದೀವಿ. ಮತ್ತು ನಮ್ಮ ಎಲ್ಲ ಮಂಡಲಗಳ ಚುನಾವಣೆಗಳಲ್ಲಿ ಸ್ವತಃ ಅವರೇ ಕೂತಿದ್ರು. ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಸಹ ಈಗಾಗಲೇ ಅವ್ರ ಒಪಿನಿಯನ್ನು ಸಹ ರಾಜ್ಯಕ್ಕೆ ವರದಿ ಆಗಿದೆ. ಸರ್ ಯಾಕಂತ ಅದರಿಂದ ಅವ್ರಿಗೆ ಕಡೆಗಣಿಸುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ಸರ್ ಯಾಕಂತ ಹೇಳಿದ್ರೆ ಪಕ್ಷ ಒಂದು ಕಡೆ ಹೋರಾಟ ಮಾಡ್ತಿದ್ರೆ ಅವ್ರು ಇನ್ನೊಂದು ಕಡೆ ಹೋರಾಟ ಮಾಡ್ತಾರೆ, ಪ್ರತಿಭಟನೆಗಳು. ಅದು ಯಾರೂ ಸಹ ಮಾಡಬಾರ್ದು ಅಂತಕ್ಕಂಥ ಮನವಿನ ನಾನು ಮಾಡ್ತೀನಿ. ಯಾವುದೇ ಕಾರ್ಯಕರ್ತರು ಯಾರು ಎಷ್ಟೇ ದೊಡ್ಡವರಾದರೂ ಸಹ ಪಕ್ಷದ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ. ಈಗ ರಾಜ್ಯಾಧ್ಯಕ್ಷರಿಗೆ ಏನಾದ್ರು ಸಾಕಷ್ಟು ಜನ ಕರೆದಿದ್ದೀರಾ? ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಮುಂದೆ ಏನಾದ್ರು ಅವ್ರ ಜೊತೆ ಮಾತುಕತೆ ನಡೆಸಿದ್ರೆ? ಎಲ್ಲ ಅವ್ರ ಹತ್ರ ಕರೆಸಿ ಸಹ ರಾಜ್ಯದಲ್ಲಿ ಈಗ ಏನು ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ರಾಜ್ಯದವರು ಸಹ ಮಾತಾಡೋರು ಇದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸರ್, ಸಾಕಷ್ಟು ಜನ ಕಾರ್ಯಕರ್ತರು ಹೋಗಿದ್ದಾರೆ, ಮುಖಂಡರುಗಳಿದ್ದಾರೆ. ಈಗ ಯಾರೋ ಒಬ್ಬರು ಮುಖಂಡರು ಹೋಗ್ತಾರೆ ಅಂದರೆ ಅವರಿಂದ ಒಂದಷ್ಟು ಜನ ಹೋಗ್ತಾರೆ. ಅದಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಾಗಬಾರ್ದು ಅಂತಕ್ಕಂಥ ಒತ್ತಾಯ ನಂದು ಇದೆ. ಮುಂದಿನ ದಿನಗಳಲ್ಲಿ ಅದಾಗದೇ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಆ ವ್ಯವಸ್ಥೆಗಳನ್ನ ಮತ್ತೆ ಅವರು ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಧರಣಿ ಮಾಡೋದು, ಇನ್ನೊಂದು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತಕ್ಕಂಥ ಮನವಿನೂ ಮಾಡ್ತೀನಿ. ಮತ್ತು ಆ ಥರ ಆಗದೇ ರೀತಿಯಲ್ಲಿ ಅವ್ರಿಗೆ ಸೂಚನೆಯನ್ನು ಕೊಟ್ಟು ಪಕ್ಷದ ಒಂದು ಅಡಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿಸ್ತೀವಿ. ಮೂಡ ಆಸ್ತಿಗೆ ಸಂಬಂಧಪಟ್ಟಂಗೆ, ಮುಟ್ಟುಗೋಲಿಗೆ ಸಂಬಂಧಪಟ್ಟಂಗೆ ಸರ್ ಪಕ್ಷದ ನಿಲುವೇನು ಸರ್ ಮೈಸೂರು ಜಿಲ್ಲೆದು? ನೋಡಿ, ಈ ಹಿಂದಿನಿಂದಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೂ ಸಹ ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ನಾವು ಮಾಡಿದ್ದು. ಕಾರಣ ಅದರಿಷ್ಟೇ, ಮೈಸೂರಿನಲ್ಲಿ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವೊಂದು ಹೋರಾಟವನ್ನು ನಾವು ಮಾಡಿದ್ದೆ ಹಿಂದಿಂದ. ಇವತ್ತು ಇ ಡಿ ಅವರು ಸುಮಾರು 142 ಸೈಟ್ಗಳಿಗೆ 300 ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥ ಮೌಲ್ಯ ಅವರು ನಿರ್ಧರಿಸಿದ್ದಾರೆ. ಅದು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು 12 ಕೋಟಿ ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಲೂಟಿ ಮಾಡಿದ್ದಾರೆ ಅಂದ ತಕ್ಷಣ ಅತಿ ಕಠಿಣವಾಗಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಮೈಸೂರು ಮೂಲದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ. 101 ಅವರ ಅಧಿಕಾರಿಗಳೇ ತನಿಖೆ ಮಾಡಿದ ರೀತಿ 987 932 ಸೈಟು ಈಗಾಗಲೇ ಅಕ್ರಮವಾಗಿ ನಡೆದಿದೆ. 50-50 ಅಂತೇಳಿ ಅವರ ಅಧಿಕಾರಿಗಳು ವರದಿ ಕೊಟ್ಟಿರೋದು, ಸರ್ಕಾರ ಅಧಿಕಾರಿಗಳು. ಅದನ್ನು ಯಾಕೆ ನೀವು ಗಂಭೀರವಾಗಿ ತಗೊಳ್ಳೋದಿಲ್ಲ? ಅಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸೋದಿಲ್ವಾ? ಅಟ್ಲೀಸ್ಟ್ ಅಕ್ರಮ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ನಿರ್ಧರಿಸಿದೆ. ಯಾವ ಅಧಿಕಾರಿಗಳು ಅವರ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ, ಅದರಿಂದ ಒಂದಷ್ಟು ದುಡ್ಡಿನ ಒಂದು ವ್ಯವಹಾರಗಳು ಸಹ ನಡೆದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಗಮನ ಸೆಳೆದಿದ್ದಾರೆ. ಆದರೆ ನಾನು ಒತ್ತಾಯ ಮಾಡೋದು ಇಷ್ಟೇ ಮುಖ್ಯಮಂತ್ರಿಗಳಿಗೆ, ನೀವು ಏನು 14 ಸೈಟ್ ನಿವೇಶನಗಳನ್ನ ವಾಪಸ್ ಕೊಟ್ಟ ದಿನವೇ ನೀವು ಕೂಡಲೇ 900 ಎಷ್ಟು ಚಿಲ್ಲರೆ ಸೈಟ್ ಇದೆ ಅಷ್ಟಿಗೂ ಸಹ ತನಿಖೆ ಆಗಬೇಕಂತ ಒತ್ತಾಯ ನೀವು ಯಾಕೆ ಮಾಡಲಿಲ್ಲ? ಯಾತಕ್ಕೆ ಈ ಅಧಿಕಾರಿಗಳಿಗೆ 12 ಕೋಟಿ ಹೋದಾಗ ಖಡಕ್ಕಾಗಿ ನೀವು ಹೇಳ್ತೀರಿ? ಅದಕ್ಕೆ ನನಗನ್ನಿಸ್ತದೆ ಅನುಮಾನ ಇರತಕ್ಕಂಥದ್ದು ಅದರಿಂದ ಅಲ್ಲಿ ಅಕ್ರಮ ಮಾಡಿರೋದ್ರಿಂದ ಅವ್ರ ಪಠಾಣಗಳಿದ್ದಾರೆ, ಅವ್ರ ಪಕ್ಷದ ಮುಖಂಡರುಗಳಿದೆ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಹೋರಾಟ ಏನು ಸರ್ ಮುಂದೆ ಅಂತ? ಅಲ್ಲ, ಹೋರಾಟ ಇದ್ದೇ ಇದೆ ನಿರಂತರವಾಗಿ. ಈಗಾಗಲೇ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಸಭೆ ಸಮಾರಂಭಗಳ ಮೂಲಕ ಹೋರಾಟಗಳನ್ನ ಮಾಡಿದ್ದು. ಕಾನೂನಾತ್ಮಕವಾಗಿ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾಯಿದ್ದೀವಿ.